ಗೈಸ್ ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ. ಗೈಸ್ ಇವಾಗ ಒಂದು ಫಾರೆಸ್ಟ್ ರಿಲೇಟೆಡ್ ಆಗಿ ಈಗ ಒಂದು ಅರಣ್ಯ ಇಲಾಖೆ ಕಡೆಯಿಂದ ನೋಟಿಫಿಕೇಷನ್ ಹೊರಗೆ ಬಿದ್ದಿದೆ. ಸೊ ಇನ್ನು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಎಷ್ಟು ದಿನ ಟೈಮ್ ಇದೆ ಅಂತಂದರೆ ಇನ್ನೇನು ಭಾಳಷ್ಟು ದಿನಗಳಿಲ್ಲ ಗೈಸ್. ಓನ್ಲಿ 30 ಜೂನ್, ಇದೇ ತಿಂಗಳು ಜೂನ್ ತಿಂಗಳು 30ನೇ ತಾರೀಕು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಇರ್ತದೆ. ಓಕೆ, ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯವಾಗಬೇಕು. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಏನು ಸಮಾಚಾರ ಅಂಥೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೇಕಂದರೆ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಏನಂತಂದರೆ ಫಾರೆಸ್ಟ್ ಗಾರ್ಡ್ ಅಪ್ಲಿಕೇಶನ್ FA ಅಂತ ಟೈಪ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಅರ್ಥ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ ಇದ್ರ ಮೇಲೆ. ಬಟ್ ಯಾರೂ ಕಮೆಂಟ್ ಬರಲಿಲ್ಲ ಅಂತಂದರೆ ಒಂದು 50 ಕಮೆಂಟ್ ಯಾರು ಬರಬೇಕು. ಬರಲಿಲ್ಲ ಅಂತಂದರೆ ವಿಡಿಯೋನ ಮಾಡಲ್ಲ. ಓಕೆ, ಎಸ್ ಗೈಸ್, ನೀವು ನೋಡ್ತಿರ್ಬೋದು ಒಂದು ಬೃಹತ್ ಹುದ್ದೆ ಅಂತ ಕರೀಬಹುದು. ಇದನ್ನ ನೋಡ್ಬೋದು. ರಿಕ್ರೂಟ್ಮೆಂಟ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ಸ್, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ವೈಲ್ಡ್ ಲೈಫ್ ಅಂತಂದರೆ ಗೊತ್ತಲ್ಲ ನಿಮಗೆ, ಕಾಡಿನಲ್ಲಿರುವಂಥದ್ದು ಒಂದು ಲೈಫ್ ಆಗಿರ್ತದೆ. ಒಂದು ಕಾಡಿನಲ್ಲಿರುವಂಥದ್ದು ಒಂದು ಫಾರೆಸ್ಟ್ ಗಾರ್ಡ್ ಥರ ಒಂದು ಕೆಲಸ ಇರ್ತದೆ. ಇದು ಎಲ್ಲಿದೆ ಅಂತ ಕೇಳಿದಾಗ ಇದು ನಮ್ಮ ಸ್ಟೇಟ್, ಇದು ಕರ್ನಾಟಕದ ಅಲ್ಲ. ಎಲ್ಲಿದೆ ಅಂತಂದರೆ ಡೆಹ್ರಾಡೂನ್ ಅಂತಂದರೆ ಉತ್ತರಾಖಂಡದಲ್ಲಿ ಇದು ಕಾಲ್ಫಾರ್ಮ್ ಆಗಿರುವಂಥದ್ದು. ಸೊ ನೀವು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಯಾವ ರೀತಿ SSC ಎಲ್ಲ ಹಾಕ್ತಿರಲ್ಲ ಅದೇ ರೀತಿ ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬೇ ಆಗಿರ್ತದೆ. ಹಾಗಾಗಿ ತಲೆ ಕೆಡಿಸ್ಕೊಬಿಟ್ರೆ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು. ಅದನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು. ಆ ಲಿಂಕ್ ಏನು ಅಂತಂದರೆ www.gov.in ಅಂತೇಳಿ ಸರ್ಚ್ ಮಾಡಬೇಕು, ಅಂದರೆ ನಿಮಗೆ ಸಿಗ್ತದೆ. ಇಲ್ಲಾಂದರೆ ನಾನು ಈ ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಹಾಕಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು PDF ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅಲ್ಲಿ ಅಪ್ಲಿಕೇಶನ್ ಕೂಡ ನೀವು ಹಾಕಬಹುದು. ಎಸ್, ಇದರಲ್ಲಿ 14 ಡಿಫ್ರೆಂಟ್ ಕ್ಯಾಟಗರೀಸ್ ಪೊಸಿಷನ್ಗಳು. ಸೊ ನೋಡಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದರೆ 16 ಜೂನ್ಗೆ ಆಗಿದೆ. 30 ಜೂನ್ಗೆ ಅಪ್ಲಿಕೇಶನ್ ಡೇಟ್ ಎಂಡ್ ಆಗುತ್ತೆ. ಓಕೆ, ಎಂಡ್ ಆಗುತ್ತೆ. ಇನ್ನು ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿಲ್ವೋ ಹಾಕೊಳ್ಳೋಕೆ ಸಾಧ್ಯವಾಗಬೇಕು. ಎಸ್ ಗೈಸ್, ನೆಕ್ಸ್ಟ್ ನಿಮಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತಂದರೆ ನೋಡ್ಕೋಬೋದು. ನಿಮ್ಮದು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ 4 ಇಯರ್ ಬ್ಯಾಚುಲರ್ ಡಿಗ್ರಿ BSc ಡಿಗ್ರಿ ಆ್ಯಸ್ ಪರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, NEP ಅಂತ ಏನು ಕರಿತೀವಲ್ಲ ಅದ್ರ ಪ್ರಕಾರ ನಿಮ್ಮದು 4 ವರ್ಷ BSc ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಓಕೆ, ಇನ್ ನ್ಯಾಚುರಲ್ ಸೈನ್ಸ್, ವೈಲ್ಡ್ ಲೈಫ್ ಸೈನ್ಸ್ ಅಂತ ಬರ್ತದೆ, ಅಥವಾ ಜುವಾಲಜಿ ಅಂತ ಬರ್ತದೆ, ಅಥವಾ ಎಕಾಲಜಿ ಅಂತ ಬರ್ತದೆ, ಅಥವಾ ಮರೀನ್ ಸೈನ್ಸ್ ಅಂತ ಬರ್ತದೆ, ಅಥವಾ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಬರ್ತದೆ, ಅಥವಾ ಜಿಯೋಫೋನಿಕ್ ಸೈನ್ಸ್ ಅಂತ ಬರ್ತದೆ, ಇಲ್ಲ ಅಗ್ರಿಕಲ್ಚರಲ್ ಅಂತ ಬರ್ತದೆ. ಅಗ್ರಿಕಲ್ಚರಲ್ ಫಾರೆಸ್ಟ್ರಿ ಸೈನ್ಸ್ ಅಂತ ಬರ್ತದೆ. ಇವು ಯಾವುದರಲ್ಲಾದರೂ ನೀವು 4 ವರ್ಷ BSc ಕಂಪ್ಲೀಟ್ ಮಾಡಿದರೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ಐ ಹೋಪ್ ಇದು ಭಾಳಷ್ಟು ಜನ ಮಾಡಿರಲ್ಲ. ಸೊ ಮಾಡಿದವರು ಯಾರು ಸಿಗ್ತದೆ ನೋಡಿ, ಸೊ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಅಕಸ್ಮಾತ್ ನಿಮ್ಮದೇನೋ ಡಿಗ್ರಿ ಈ ರೀತಿ ಆಗಿತ್ತಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ನಿಮಗೆ ಸ್ಯಾಲ್ರಿ ನೋಡ್ಕೋಬೋದು. 37,000 ಪ್ಲಸ್ HRA ಹೌಸ್ ರೆಂಟ್ ಅಲವೆನ್ಸ್ ಇರ್ತದೆ. ಆಮೇಲೆ 30,000 ಪ್ಲಸ್ HRA ಇರ್ತದೆ. ಮಂತ್ಲಿ ಸ್ಯಾಲ್ರಿ ಇಷ್ಟಿರ್ತದೆ. NET ಆರ್ ನಾನ್ ಗೆಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಅವ್ರಿಗೆ ಇರ್ತದೆ. ಓಕೆ,
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೇನಾದ್ರು ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರೋಸೆಸ್ ಅಂತೇಳಿ ಕಮೆಂಟ್ ಮಾಡಿ, ಅಥವಾ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತೇಳಿ ಒಂದು ಅಂತೇಳಿ ಕಮೆಂಟ್ ಮಾಡಿ. ನಂಗೆ ಗೊತ್ತಾಗುತ್ತೆ, ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಇನ್ನೇನು ಭಾಳಷ್ಟು ದಿನ ಉಳಿದಿಲ್ಲ, 30 ದಿನ, 30ನೇ ಜೂನ್ಗೆ ಎಂಡ್ ಆಗುತ್ತೆ. ಸೊ ಯಾರ್ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕ್ಬೇಕನ್ಸುತ್ತೋ ಅಪ್ಲಿಕೇಶನ್ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಥ್ಯಾಂಕ್ ಯು.